ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ BA ಫಸ್ಟ್ ಸೆಮಿಸ್ಟರ್ ಪೇಪರ್ 1 DSCC 1 ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ ಬಗ್ಗೆ ಮತ್ತು ಅದರಲ್ಲಿ ಬರುವಂತಹ ಸಿಲೆಬಸ್ ಪಠ್ಯಕ್ರಮವನ್ನು ಕುರಿತು ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ನೋಡಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಎರಡನೇ ಪತ್ರಿಕೆಯ ಬಗ್ಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪತ್ರಿಕೆ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಾಲಜಿ ಇದೆ, ಸಮಾಜಶಾಸ್ತ್ರದ ಗ್ರಹಿಕೆ ಅಂತ ಇದೆ. ಎರಡನೆಯ ಪತ್ರಿಕೆ ನೀವು ಕಲಿಬೇಕಾಗಿರೋದು ಚೇಂಜಿಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಅಂತ, ಅಂದರೆ ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು ಅನ್ನೋದ್ರ ಬಗ್ಗೆ ಉಂಟು. ಸೊ ಇವತ್ತು ಎರಡನೆಯ ಪತ್ರಿಕೆ DSCC 2 ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳ ಪತ್ರಿಕೆಯಲ್ಲಿ ಪಠ್ಯಕ್ರಮದಲ್ಲಿ ಯಾವ ಯಾವ ಅಧ್ಯಾಯಗಳಿದೆ ಕಲೀಲಿಕ್ಕೆ ಅಂತ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ. ಸೊ DSCC 2 ಪೇಪರ್ನಲ್ಲಿ ಯೂನಿಟ್ 1 ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್, ಕುಟುಂಬ ಮತ್ತು ವಿವಾಹ ಅನ್ನುವ ಸಂಸ್ಥೆಗಳ ಬಗ್ಗೆ ಕಲೀಲಿಕ್ಕಿದೆ. ಪತ್ರಿಕೆಯ ಹೆಸರೇ ಭಾರತದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು ಅಂದಮೇಲೆ ಸಾಮಾಜಿಕ ಸಂಸ್ಥೆಗಳು ಮಾನವ ಸಮಾಜದ ಮೂಲಭೂತ ಸಂಸ್ಥೆಗಳಾದಂತಹ ಕುಟುಂಬ ಮತ್ತು ವಿವಾಹದ ಬಗ್ಗೆ ಕಲಿಬೇಕು. ಅದರಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಕಲಿತೀರಾ. ಮೊದಲನೇ ಟಾಪಿಕಲ್ಲಿ ಚಾಪ್ಟರ್ 1 ಅಂತಾರೆ, ಟಾಪಿಕ್ 1 ಅಂತಲೂ ಹೇಳಿ. ಫ್ಯಾಮಿಲಿ, ಡೆಫಿನಿಷನ್ಸ್ ಆಫ್ ಫ್ಯಾಮಿಲಿ ಆ್ಯಂಡ್ ಹೌಸ್ ಹೋಲ್ಡ್, ಚೇಂಜಿಂಗ್ ಸ್ಟ್ರಕ್ಚರ್ ಆಫ್ ಫ್ಯಾಮಿಲಿ, ಚೇಂಜಸ್ ಇನ್ ಸೈಜ್ ಆ್ಯಂಡ್ ಕಾಂಪೊಸಿಷನ್. ಕುಟುಂಬ ಮತ್ತು ಮನೆಯ ವ್ಯಾಖ್ಯೆಗಳು, ಕೌಟುಂಬಿಕ ರಚನೆಯಲ್ಲಾಗುತ್ತಿರುವಂತಹ ಪರಿವರ್ತನೆಗಳು, ಅದರಲ್ಲಿ ಪ್ರಮುಖವಾಗಿ ಕುಟುಂಬದ ರಚನೆ ಅಥವಾ ಗಾತ್ರ ಮತ್ತು ಸಂಯೋಜನೆಯಲ್ಲಿ ಆಗಿರುವಂತಹ ಪರಿವರ್ತನೆಗಳ ಬಗ್ಗೆ ಕಲಿತೀರಾ. ಸೊ ಫ್ಯಾಮಿಲಿ ಅಂದರೆ ಏನು ಅಂತ ಆಲ್ರೆಡಿ ಎಲ್ಲರೂ ಕಲ್ತಿದ್ದೀರಾ PUCಯಲ್ಲಿ. ಕುಟುಂಬ ಅನ್ನೋದು ರಕ್ತ ಸಂಬಂಧಿಗಳಿಂದ ಆಗಿರುವಂತಹ ಒಂದು ಸಮೂಹ ಅಂತ ಹೇಳ್ತೇವೆ. ಸೊ ಈ ಕುಟುಂಬದ ಕುರಿತು ವ್ಯಾಖ್ಯೆಗಳನ್ನು ಕಲಿತೀರಾ. ಬಹಳಷ್ಟು ಸಮಾಜಶಾಸ್ತ್ರಜ್ಞರು ಕೊಟ್ಟಿದ್ದಾರೆ ಕುಟುಂಬದ ಬಗ್ಗೆ ವ್ಯಾಖ್ಯೆಗಳನ್ನು. ಆ ವ್ಯಾಖ್ಯೆಗಳನ್ನು ಇಲ್ಲಿ ಕಲಿತೀರಾ. ಹಾಗೆಯೇ ಕೌಟುಂಬಿಕ ರಚನೆಯಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆಗಳು, ಅಂದರೆ ಹಿಂದಿನ ಕಾಲದ ಕುಟುಂಬಗಳಿಗೆ ಹೋಲಿಸಿದರೆ ಈಗಿನ ಕಾಲದ ಕುಟುಂಬಗಳಲ್ಲಿ ಏನು ಪರಿವರ್ತನೆಗಳಾಗಿದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಅದರಲ್ಲಿ ಸೈಜ್ ಆ್ಯಂಡ್ ಕಾಂಪೊಸಿಷನ್ ಆಫ್ ಫ್ಯಾಮಿಲಿ ಇದೆ, ಅಂದರೆ ಕುಟುಂಬದ ಗಾತ್ರ ಮತ್ತು ಸಂಯೋಜನೆಯಲ್ಲಿ ಆಗಿರುವಂತಹ ಪರಿವರ್ತನೆಗಳು. ಇಲ್ಲಿ ಕುಟುಂಬದ ಗಾತ್ರದಲ್ಲಿ ಬದಲಾವಣೆ ಆಗಿರೋದಂತೂ ಎಲ್ರಿಗೂ ಗೊತ್ತಿದೆ. ಅವಿಭಕ್ತ ಕುಟುಂಬಗಳಿದ್ದದ್ದು ವಿಭಕ್ತ ಕುಟುಂಬಗಳಾಗಿದೆ. ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ, ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬೆಳೀತಾ ಇದೆ, ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಸಂಯೋಜನೆಯಲ್ಲಿ ಅಂತಂದರೆ ಮೊದಲು ಕುಟುಂಬ ಅನ್ನೋದು ವೈವಾಹಿಕ ಸಂಬಂಧದಿಂದ ಆಗ್ತಾ ಇತ್ತು. ಅದು ಕೂಡ ಮೊದಲು ಕುಟುಂಬದಲ್ಲಿ ಬ್ಲಡ್ ರಿಲೇಟಿವ್ಸ್ ಇರ್ತಾಯಿದ್ರು, ರಕ್ತ ಸಂಬಂಧಿಗಳೇ ಇರ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಕುಟುಂಬ ಅನ್ನೋದು ವಿವಿಧ ಪ್ರಕಾರದ ಸಂಬಂಧಗಳಿಂದ ಆಗ್ತಾ ಇದೆ. ಸೊ ಹಾಗಾಗಿ ಸಂಯೋಜನೆಯಲ್ಲಿ ಏನೇನು ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕಲೀಲಿಕ್ಕಿದೆ. ಅಲ್ಲಿ ಸಂಯೋಜನೆಯಲ್ಲಿ ಕುಟುಂಬದ ಸಂಯೋಜನೆಯಲ್ಲಿ ಕೋಹ್ಯಾಬಿಟೇಷನ್ ಬಗ್ಗೆ ಬರ್ತದೆ. ಹಾಗೆ ಸಿಂಗಲ್ ಪೇರೆಂಟ್ಹುಡ್ ಬಗ್ಗೆ ಬರ್ತದೆ, ಅಂದರೆ ಕೂಡು ಜೀವನ. ಇವಾಗ ಆಧುನಿಕ ಕಾಲದಲ್ಲಿ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ತುಂಬ ಬೆಳೀತಾ ಇದೆ. ಕೂಡು ಜೀವನ, ವಿವಾಹರಹಿತ ಕೂಡು ಜೀವನ ಅಂತ ಹೇಳ್ತಾರೆ. ಹಾಗೆ ಸಿಂಗಲ್ ಪೇರೆಂಟ್ಹುಡ್ ಇದೆ, ಒಂಟಿ ಪಾಲಕ ಕುಟುಂಬಗಳು ಇದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಸಂಯೋಜನೆ ನೀವು ಅಧ್ಯಯನ ಮಾಡ್ತೀರಾ. ಇನ್ನು ಟಾಪಿಕ್ 2 ಅಲ್ಲಿ ವೀಕನಿಂಗ್ ಆಫ್ ಜೆಂಡರ್ ಆ್ಯಂಡ್ ಏಜ್ ಸ್ಟ್ರಾಟಿಫಿಕೇಶನ್, ಡೆಮೋಕ್ರಟೈಸೇಷನ್ ಆಫ್ ರಿಲೇಷನ್ಶಿಪ್ಸ್ ಬಿಟ್ವೀನ್ ಸ್ಪೌಸಸ್, ಪ್ಯಾರೆಂಟ್ ಚಿಲ್ಡ್ರನ್ ಆ್ಯಂಡ್ ಸ್ಟೆಪ್ ಪ್ಯಾರೆಂಟಿಂಗ್ ಬಗ್ಗೆ ಕಲಿತೀರಿ. ದುರ್ಬಲಗೊಳ್ಳುತ್ತಿರುವಂತಹ ಲಿಂಗ ಮತ್ತು ವಯೋಸ್ತರ ವಿನ್ಯಾಸ, ದಂಪತಿಗಳು, ಪಾಲಕರು ಮತ್ತು ಮಕ್ಕಳ ನಡುವಿನ ಸಂಬಂಧಗಳ ಪ್ರಜಾಸತೀಕರಣ, ಮಲತಾಯಿ ಮಲತಂದೆಯ ಪಾಲಕತ್ವ. ನೋಡಿ, ಕುಟುಂಬ ಅಂದಮೇಲೆ ಎಲ್ಲ ವಿಧದ ಒಂದು ಅಂಶಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇವಾಗ ಕುಟುಂಬದಲ್ಲಿ ಲಿಂಗ ಸ್ತರ ವಿನ್ಯಾಸ ಕಡಿಮೆ ಆಗ್ತಾ ಇದೆ, ದುರ್ಬಲ ಆಗ್ತಾ ಇದೆ. ಲಿಂಗ ಸ್ತರ ವಿನ್ಯಾಸ ಅಂದರೆ ಏನಿಲ್ಲಿ ಶ್ರೇಣೀಕರಣ ಅಥವಾ ಅಸಮಾನತೆಗಳು, ಸ್ತರೀಕರಣ, ಸ್ತರ ವಿನ್ಯಾಸ ಅಂತೀವಿ. ಅಂದರೆ ಮೊದಲಿನ ಕಾಲದಲ್ಲಿ ಪುರುಷ ಪ್ರಾಧಾನ್ಯತೆ ಇತ್ತು, ಇವಾಗ ಈಕ್ವಲಿಟೇರಿಯನ್ ಫ್ಯಾಮಿಲೀಸ್ ಬಂದಿದೆ. ಸಮಾನತೆಯ ಆಧಾರದ ಮೇಲೆ ಕುಟುಂಬಗಳು ಇವಾಗ ರಚನೆ ಆಗುತ್ತೆ. ಅದರ ಅರ್ಥ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಸಮಾನ ಅಧಿಕಾರ ಸ್ಥಾನಮಾನ ಸಿಗ್ತಾ ಇದೆ ಅಂತ.
ಹಾಗೆಯೇ ವಿವಿಧ ಸಂಬಂಧಗಳಲ್ಲಿ ಪ್ರಜಾಸತ್ತೀಕರಣ ಅಂದ್ರೆ ಏನು? ಪ್ರಜಾಪ್ರಭುತ್ವದ ಮೌಲ್ಯಗಳ ಅಳವಡಿಕೆ ಆಗ್ತಾ ಇದೆ ಅಂತ ಅರ್ಥ. ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಪ್ರಮುಖವಾದದ್ದು ಸಮಾನತೆ. ಸೊ ಕುಟುಂಬದ ಸಂಬಂಧಗಳಲ್ಲಿ ಇವತ್ತು ಸಮಾನತೆ ಬರ್ತಾ ಇದೆ. ಎಲ್ರಿಗೂ ಕೂಡ ಈಗ ಪಾಲಕರು ಮಕ್ಕಳ ನಡುವಿನ ಸಂಬಂಧಗಳೂ ಕೂಡ ಸುಧಾರಣೆ ಆಗ್ತಾ ಇದೆ. ಹಾಗೆಯೇ ದಂಪತಿಗಳ ನಡುವೆ ಸಮಾನತೆ ಬರ್ತಾ ಇದೆ. ಜೊತೆಗೆ ಮಲತಾಯಿ ಮಲತಂದೆಯ ಪಾಲಕತ್ವ ಅಂದರೆ ಏನು ಅನ್ನೋದರ ಬಗ್ಗೆ ಕಲೀಲಿಕ್ಕಿದೆ. ಇನ್ನು 3ನೇ ಟಾಪಿಕಲ್ಲಿ ಮಕ್ಕಳ ಮತ್ತು ವಯೋವೃದ್ಧರ ಕಾಳಜಿಯಲ್ಲಿ ಉಂಟಾದ ಪರಿವರ್ತನೆಗಳು ಅಂತ, ಚೇಂಜಸ್ ಇನ್ ಕೇರ್ ಗಿವಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಎಲ್ಡರ್ಲಿ ಅಂತ ಹೇಳ್ತಾರೆ. ಅಂದರೆ ಮೊದಲಾಗಿದ್ದರೆ ಅವಿಭಕ್ತ ಕುಟುಂಬಗಳಿತ್ತು, ಅವುಗಳನ್ನು ಕೊಡೆಗಳು ಅಂತಾನೆ ಕರೀತಾರೆ ಸಮಾಜಶಾಸ್ತ್ರಜ್ಞರು. ಜಾಯಿಂಟ್ ಫ್ಯಾಮಿಲೀಸ್ ಆರ್ ಜಸ್ಟ್ ಲೈಕ್ ಅಂಬ್ರೆಲ್ಲಾಸ್ ಅಂತ. ಯಾಕೆ ಅಂಬ್ರೆಲ್ಲಾ ಹೋಲಿಸ್ತಾರೆ ಅಂದರೆ ಹಲವಾರು ಜನರಿಗೆ ರಕ್ಷಣೆಯನ್ನು ನೀಡ್ತಾ ಇದ್ವು ಅವಿಭಕ್ತ ಕುಟುಂಬಗಳು. ಈಗ ಕಾಲ ಬದಲಾದ ಹಾಗೆ ವಿಭಕ್ತ ಕುಟುಂಬಗಳು ಬಂದಿದೆ. ಹೀಗಾಗಿ ಮಕ್ಕಳ ಮತ್ತು ವಯೋವೃದ್ಧರ ಕಾಳಜಿ ಮಾಡುವಲ್ಲಿ ವಿವಿಧ ಔಪಚಾರಿಕ ಸಂಘ ಸಂಸ್ಥೆಗಳು ಹುಟ್ಕೊಂಡಿದೆ. ಸೊ ಈಗಿನ ಕಾಲದಲ್ಲಿ ಯಾವ ಸಂಸ್ಥೆಗಳು, ಯಾವ ರೀತಿಯ ಸಂಸ್ಥೆಗಳು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಒಂದು ರಕ್ಷಣೆಯನ್ನು ನೀಡ್ತಾ ಇವೆ? ಬೇಬಿ ಸಿಟ್ಟಿಂಗ್ ಬಗ್ಗೆ ಕೇಳಿದ್ದೀರಾ, ಡೇ ಕೇರ್ಗಳ ಬಗ್ಗೆ ಕೇಳಿದ್ದೀರಾ, ಶಿಶುಪಾಲನಾ ಕೇಂದ್ರಗಳು, ಶಿಶು ವಿಹಾರಗಳು, ಹಾಗೆ ವೃದ್ಧಾಶ್ರಮಗಳ ಬಗ್ಗೆ ಕೇಳಿದ್ದೀರಾ. ಈ ರೀತಿಯ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮಕ್ಕಳ ಮತ್ತು ವಯೋವೃದ್ಧರ ಒಂದು ಆರೈಕೆಯನ್ನು ಮಾಡಲಿಕ್ಕೆ ಮುಂದೆ ಬಂದಿವೆ. ಇವುಗಳನ್ನು ಔಪಚಾರಿಕ ಸಂಸ್ಥೆಗಳು ಅಂತೀವಿ. ಇಲ್ಲಿ ಈ ರೀತಿ ಆಗಿರುವ ಬದಲಾವಣೆಗಳನ್ನು ಅಧ್ಯಯನ ಮಾಡಲಿಕ್ಕಿದೆ. ಇನ್ನು ಟಾಪಿಕ್ 4ಅಲ್ಲಿ, ಚಾಪ್ಟರ್ 4ಅಲ್ಲಿ ಮ್ಯಾರೇಜ್, ವಿವಾಹದ ಬಗ್ಗೆ ಕಲೀಲಿಕ್ಕಿದೆ. ಡೆಫಿನಿಷನ್, ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಮ್ಯಾರಿಟಲ್ ರಿಲೇಷನ್ಸ್, ಒನ್ಸ್ ಅಗೇನ್ ಕೋಹ್ಯಾಬಿಟೇಷನ್, ಸಪರೇಷನ್, ಡೈವೋರ್ಸ್, ರೀಮ್ಯಾರೇಜ್ ಬಗ್ಗೆ ಕಲೀಲಿಕ್ಕಿದೆ. ಮೊದಲಿನ 3 ಟಾಪಿಕಲ್ಲಿ ಕುಟುಂಬ ಮತ್ತು ಕುಟುಂಬದಲ್ಲಿ ಇತ್ತೀಚೆಗೆ ಆಗಿರುವ ಬದಲಾವಣೆಗಳನ್ನು ಕಲಿತೀರಾ. ಇನ್ನು 3 ಟಾಪಿಕಲ್ಲಿ ನೀವು ವಿವಾಹದ ಬಗ್ಗೆ, ಮತ್ತೊಂದು ಸಂಸ್ಥೆಯಾದಂತಹ ವಿವಾಹದಲ್ಲಿ ವೈವಾಹಿಕ ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಅನ್ನೋದನ್ನು ಕಲಿತೀರಾ. ಸೊ ವಿವಾಹದ ವ್ಯಾಖ್ಯೆಗಳು ಅಂದರೆ ಡೆಫಿನೇಷನ್ಸ್. ಮ್ಯಾರೇಜ್ ಅನ್ನೋದು ಭಾರತೀಯ ಸಂಪ್ರದಾಯದಲ್ಲಿ ಒಂದು ಸಂಪ್ರದಾಯಬದ್ಧವಾಗಿ ಆಚರಿಸಲ್ಪಡುವಂತಹ ಸಂಸ್ಕಾರ ಅಂತ ಹೇಳ್ತಾರೆ. ಸೊ ಮ್ಯಾರೇಜ್ ಇಸ್ ಅ ಸಕ್ರೆಡ್ ಇನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ತೇವೆ, ಪವಿತ್ರ ಬಂಧನ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ಸಾಕಷ್ಟು ಸಮಾಜಶಾಸ್ತ್ರಜ್ಞರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯೆಗಳನ್ನು ಕಲಿತೀರಾ. ಹಾಗೆಯೇ ವೈವಾಹಿಕ ಸಂಬಂಧಗಳ ಮಾದರಿಯಲ್ಲಿ ಉಂಟಾದಂತಹ ಪರಿವರ್ತನೆಗಳು ಅಂತ. ಅಂದರೆ ನಮ್ಮಲ್ಲಿ ಇವಾಗ ವೈವಾಹಿಕ ಸಂಬಂಧಗಳು ಕೂಡ ಬದಲಾಗ್ತಾ ಇವೆ. ಮೊದಲಾಗಿದ್ದರೆ ಸಂಬಂಧಿಕರಲ್ಲಿಯೇ ವಿವಾಹಗಳು ಆಗ್ತಾ ಇತ್ತು. ಸೋದರತ್ತೆ ಮಗಳು, ಸೋದರ ಮಾವನ ಮಗ, ಈ ರೀತಿ ಮದುವೆ ಮಾಡಿಕೊಂಡು ಸಂಬಂಧಿಕರಲ್ಲಿಯೇ ವಿವಾಹಗಳಾಗ್ತಾ ಇತ್ತು ಹೆಚ್ಚಿನ ಮಟ್ಟಿಗೆ. ಆದರೆ ಇವಾಗ ವಿವಾಹಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇವೆ. ಅಂತರ್ಜಾತೀಯ, ಅಂತರ್ಮತೀಯ ವಿವಾಹಗಳಾಗ್ತಾ ಇದೆ. ಹಾಗಾಗಿ ವಿವಾಹದಲ್ಲಿ, ವೈವಾಹಿಕ ಸಂಬಂಧದಲ್ಲಿ, ಪತಿ ಪತ್ನಿಯರ ಸಂಬಂಧಗಳಲ್ಲಿ ಸಾಕಷ್ಟು ಪರಿವರ್ತನೆಗಳು ಆಗಿದೆ. ಪ್ರಮುಖವಾಗಿ ಪರಿವರ್ತನೆ ಆಗಿರೋದು ಎಲ್ಲಿ ಅಂದರೆ ಕೂಡು ಜೀವನ ಅಥವಾ ಸಹಜೀವನ ಅಂತ ಹೇಳ್ತಾರೆ. ಕೂಡು ಜೀವನ, ಕೋಹ್ಯಾಬಿಟೇಷನ್ ಅಂತಾರೆ. ಅಂದರೆ ವಿವಾಹರಹಿತ ಕೂಡು ಜೀವನ ಅಂತ. ವಿವಾಹವಿಲ್ಲದೇನೆ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಅಂತಾರೆ. ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿದೆ, ಭಾರತ ದೇಶದಲ್ಲಿ ಬಹಳ ಕಡಿಮೆ. ಆದರೂ ಈ ರೀತಿ ಕೂಡು ಜೀವನದಿಂದಾಗಿ ವೈವಾಹಿಕ ಸಂಬಂಧದಲ್ಲಿ ಬದಲಾವಣೆಗಳಾಗಿದೆ. ಇನ್ನು 2ನೇದಾಗಿ ಸೆಪರೇಷನ್, ಪರಿತ್ಯಜನೆ ಅಥವಾ ಪರಿತ್ಯಾಗ ಅಂತಾರೆ, ಬೇರ್ಪಡುವಿಕೆ ಅಂತಾರೆ. ಪತಿ ಪತ್ನಿ ಯಾವುದಾದ್ರೂ ಕಾರಣದಿಂದ, ಭಿನ್ನಾಭಿಪ್ರಾಯಗಳಿಂದ ಸಪರೇಟ್ ಆಗಿದ್ದರೆ ಅಲ್ಲೂ ಕೂಡ ವೈವಾಹಿಕ ಬಂಧನದ ಮೇಲೆ ಪರಿಣಾಮ ಆಗ್ತಾ ಇದೆ, ಪರಿವರ್ತನೆಗಳಾಗ್ತಾ ಇದೆ. ಇನ್ನು 3ನೇದಾಗಿ ವಿವಾಹ ವಿಚ್ಛೇದನದಿಂದ, ಡೈವೋರ್ಸ್, ನ್ಯಾಯಾಲಯದ ಒಂದು ಮಧ್ಯಪ್ರವೇಶದಿಂದ ದಂಪತಿಗಳು ಬೇರ್ಪಡೆಯಾದರೆ ವಿವಾಹ ವಿಚ್ಛೇದನ ಅಂತೀವಿ. ವಿವಾಹ ವಿಚ್ಛೇದನದಿಂದಾಗಿಯೂ ವೈವಾಹಿಕ ಸಂಬಂಧಗಳ ಮೇಲೆ ಪರಿಣಾಮ ಆಗ್ತಾ ಇದೆ. ಇನ್ನು ಪುನರ್ವಿವಾಹಗಳು, ರೀಮ್ಯಾರೇಜ್, ವಿಚ್ಛೇದಿತರಾದವರಿಗೆ ಮತ್ತೊಂದು ಸಲ ವಿವಾಹವಾಗುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಪುನಃ ವಿವಾಹವಾದರೆ ಅಲ್ಲೂ ಕೂಡ ವೈವಾಹಿಕ ಸಂಬಂಧ ಮತ್ತು ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮಗಳು ಆಗುತ್ತೆ. ಸೊ ಕುಟುಂಬದ ಒಂದು ಸಂಬಂಧಗಳಲ್ಲಿ ಸಾಕಷ್ಟು ಪರಿವರ್ತನೆಗಳು ಕಂಡುಬರುತ್ತೆ. ಈ 4 ಮಾದರಿಗಳನ್ನು, ಅಂದರೆ ವೈವಾಹಿಕ ಸಂಬಂಧಗಳ ಮಾದರಿಗಳು ಇವೆಲ್ಲ. ಈ ಮಾದರಿಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಕಲೀಲಿಕ್ಕಿದೆ. ಇನ್ನು ಚಾಪ್ಟರ್ 5ಕ್ಕೆ ಬಂದರೆ ಚೇಂಜಸ್ ಇನ್ ಏಜ್ ಆಫ್ ಮ್ಯಾರೇಜ್, ಮ್ಯಾರೇಜ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ರೀಜನಲ್ ವೇರಿಯೇಷನ್ಸ್ ಅಂತ. ವಿವಾಹದ ವಯೋಮಿತಿ ಮತ್ತು ವಿವಾಹದ ನಿರ್ಣಯವನ್ನು ಕುರಿತಂತೆ
ಇರುವ ಪ್ರಾದೇಶಿಕ ವ್ಯತ್ಯಾಸಗಳ ಬಗ್ಗೆ ಕಲೀಲಿಕ್ಕಿದೆ. ಮೊದಲನೇದಾಗಿ ನೋಡಿ, ವಿವಾಹದ ವಯೋಮಿತಿಯನ್ನು ತಗೊಂಡ್ರೆ ಸಾಕಷ್ಟು ಪರಿವರ್ತನೆಗಳಾಗಿದೆ. ಇವಾಗ ವಿವಾಹಗಳು ಸ್ವಲ್ಪ ತಡವಾಗಿಯೇ ಆಗ್ತಾ ಇದೆ ಅಂತ ಹೇಳ್ಬೋದು, ಲೇಟ್ ಮ್ಯಾರೇಜಸ್ ಅಂತ ಹೇಳ್ತೇವೆ. ಮೊದಲಿನ ಕಾಲದಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ವಿವಾಹಗಳಾಗ್ತಾ ಇದ್ವು, ಬಾಲ್ಯ ವಿವಾಹಗಳಾಗ್ತಾ ಇದ್ವು. ಇವಾಗ ಬಾಲ್ಯ ವಿವಾಹಗಳು ಗಣನೀಯವಾಗಿ ಕಡಿಮೆಯಾಗಿದೆ. ಹಾಗೂ ವಿವಾಹದ ವಯಸ್ಸಿನಲ್ಲೂ ಕೂಡ 1955ರ ಹಿಂದೂ ವಿವಾಹ ಕಾಯ್ದೆ ಜಾರಿ ಬಂದಿರೋದ್ರಿಂದ ವಯಸ್ಸನ್ನು ನಿಗದಿಪಡಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ 18, ಗಂಡು ಮಕ್ಕಳಿಗೆ 21 ವರ್ಷಕ್ಕಿಂತ ಮೊದಲು ವಿವಾಹ ಮಾಡುವಂತಿಲ್ಲ ಅಂಥೇಳಿ ನಿಗದಿಪಡಿಸಿದ್ದಾರೆ. ಹಾಗಾಗಿ ವಿವಾಹಗಳು ತಡವಾಗ್ತಾ ಇದೆ, ಒಂದು ಕಾರಣ. ಇನ್ನೊಂದು, ಶಿಕ್ಷಣದಿಂದಾಗಿ ಶಿಕ್ಷಣ ಪಡಿತಾ ಇರ್ತಾರೆ. ಹಾಗಾಗಿ 18 ವರ್ಷ ಆದ ತಕ್ಷಣವೇ ಇವಾಗ ಹೆಣ್ಮಕ್ಳಿಗೆ ವಿವಾಹ ಮಾಡೋದಿಲ್ಲ. ಸೊ ಕನಿಷ್ಠ 23-24 ವರ್ಷದವರೆಗೂ ಹೆಣ್ಣು ಮಕ್ಕಳಿಗೆ ಇವಾಗ ವಿವಾಹ ಮಾಡ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣದಿಂದಾಗಿ ವಿವಾಹದ ವಯಸ್ಸಿನಲ್ಲಿ ಪರಿವರ್ತನೆಗಳಾಗಿದೆ. ಹಾಗೆ ವಿವಾಹದ ನಿರ್ಣಯವನ್ನು ಕುರಿತಂತೆ ಪರಿವರ್ತನೆಗಳಾಗಿದೆ. ನೋಡಿ, ಮೊದಲಿನ ಕಾಲದಲ್ಲಿ ತಂದೆ ತಾಯಿಗಳೇ ನಿರ್ಧಾರ ಮಾಡ್ತಾ ಇದ್ರು ವಿವಾಹಗಳನ್ನು. ಎಷ್ಟೋ ಸಲ ಹೇಳ್ತಾರೆ, ಮನೇಲಿ ಅಜ್ಜ ಅಜ್ಜಿ ಇದ್ರೆ ಅಥವಾ ನಿಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಹೇಳ್ತಾರೆ, ವಿವಾಹ ಮಂಟಪದಲ್ಲಿಯೇ ನಾವು ಪರಸ್ಪರ ಮುಖ ನೋಡಿದ್ದೇವೆ ಅಂತ. ಅಂದರೆ ಮನೇಲಿ ಯಾರನ್ನ ವಿವಾಹವಾಗಬೇಕು ಅಂತ ಹೇಳ್ತಾರೋ ಅವರನ್ನೇ ವಿವಾಹವಾಗಿ ಬಿಡ್ತಾ ಇದ್ರು. ವಿವಾಹದ ದಿನವೇ ಅವರ ಮುಖವನ್ನು ನೋಡ್ತಾ ಇದ್ರು. ಆದರೆ ಆ ಪರಿಸ್ಥಿತಿ ಇವಾಗ ಇಲ್ಲ. ವಿವಾಹ ನಿರ್ಣಯವನ್ನು ಮಾಡುವಾಗ ಮಕ್ಕಳನ್ನೂ ಸಹ ಕೇಳ್ತಾರೆ. ಈ ವಿವಾಹದ ವಯೋಮಿತಿ ಮತ್ತು ವಿವಾಹದ ನಿರ್ಧಾರ ಮಾಡುವಾಗ ಪ್ರಾದೇಶಿಕ ವ್ಯತ್ಯಾಸಗಳು ಕಂಡುಬರುತ್ತೆ. ಪ್ರಾದೇಶಿಕ ವ್ಯತ್ಯಾಸಗಳು ಅಂದರೆ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ನಗರ ಭಾಗದಲ್ಲಿ ಇನ್ನಷ್ಟು ತಡವಾಗಿ ಆಗ್ಬೋದು ವಿವಾಹಗಳು, ಗ್ರಾಮೀಣ ಭಾಗದಲ್ಲಿ ಕಂಪ್ಯಾರಿಟಿವ್ಲಿ ನಗರಗಳಿಗೆ ಹೋಲಿಸಿದರೆ ಸ್ವಲ್ಪ ಬೇಗ ಆಗಬಹುದು ಅಂತ. ಇದರ ಬಗ್ಗೆ ನಿಮ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಇನ್ನು ಚಾಪ್ಟರ್ 6 ಏನಿದೆ, ಡಿಕ್ರೀಸ್ ಇನ್ ನಂಬರ್ ಆಫ್ ಚಿಲ್ಡ್ರನ್ ಆ್ಯಂಡ್ ವಾಲಂಟರಿ ಚೈಲ್ಡ್ಲೆಸ್ನೆಸ್ ಅಂತ. ಇಳಿಮುಖವಾಗುತ್ತಿರುವ ಮಕ್ಕಳ ಸಂಖ್ಯೆ ಮತ್ತು ಐಚ್ಛಿಕವಾಗಿ ಮಕ್ಕಳನ್ನು ಹೊಂದದಿರುವಿಕೆ ಅಂತ. ಇದು ಡೆಮೋಗ್ರಫಿಕ್ ಫ್ಯಾಕ್ಟರಲ್ಲಿ ಬರುತ್ತೆ, ಜನಸಂಖ್ಯಾ ಅಧ್ಯಯನದಲ್ಲಿ ಬರುತ್ತೆ. ಭಾರತ ದೇಶದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ, ಬರ್ತ್ ರೇಟ್ ಕಡಿಮೆಯಾಗ್ತಾ ಇದೆ, ಜನನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಜನನ ಪ್ರಮಾಣ ಅಥವಾ ಇಳಿಮುಖವಾಗ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಅಂತಂದರೆ ಯಾಕೆ ಅಂತಂದರೆ ಬಹಳಷ್ಟು ಜನ ಇವತ್ತು ಮಕ್ಕಳನ್ನು ಹೆರುವ ತೊಂದರೆಯನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳು ಭಾರ ಅಂತ ತಿಳ್ಕೊಳ್ಳುವಂಥವರು ಇದ್ದಾರೆ. ತಮ್ಮ ಮುಂದಿನ ಭವಿಷ್ಯಕ್ಕೆ ಅಥವಾ ತಾವು ಏನೋ ಸಾಧನೆ ಮಾಡಬೇಕಾದ್ರೆ ಸಾಧನೆಯ ಹಾದಿಗೆ ಅಡ್ಡಿಯಾಗ್ತಾರೆ ಅಂತ ಭಾವಿಸುವಂತಹ ತಂದೆ ತಾಯಿಗಳು ಈಗಿದ್ದಾರೆ. ಹೀಗಾಗಿ ಮಕ್ಕಳೇ ಬೇಡ ಅಂಥೇಳಿ ಬಿಟ್ಟುಬಿಡ್ತಾರೆ. ಸೊ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಐಚ್ಛಿಕವಾಗಿ ಮಕ್ಕಳನ್ನು ಹೊಂದದಿರುವುದು ಅಂದರೆ ಕೆಲವು ಪತಿ ಪತ್ನಿಯರು ಬೇಡ ಅಂಥೇಳಿ ಮಕ್ಕಳನ್ನು ಬೇಡ ಅನ್ನೋ ಕಾರಣಕ್ಕೆ ತಾವಾಗಿಯೇ ಮಕ್ಕಳನ್ನು ಬೇಡ ಅಂತ, ಅಂದರೆ ಮಕ್ಕಳನ್ನು ಹೊತ್ತು ಸಾಕಿ ಸಲಹುವ ಸಾಮರ್ಥ್ಯವಿದ್ದರೂ ಕೂಡ ಮಕ್ಕಳು ಬೇಡ ಅನ್ನುವ ತಂದೆ ತಾಯಿಗಳು ಆಧುನಿಕ ಸಮಾಜದಲ್ಲಿ ಬಂದಿದ್ದಾರೆ. ಇದನ್ನು ವಾಲಂಟರಿ ಚೈಲ್ಡ್ಲೆಸ್ನೆಸ್ ಅಂತ ಕರಿತೇವೆ, ಐಚ್ಛಿಕವಾಗಿ ಮಕ್ಕಳನ್ನು ಹೊಂದದಿರುವಿಕೆ ಅಂತ. ವಿದ್ಯಾರ್ಥಿಗಳೇ, ಇದು ನೀವು 2ನೇ ಪತ್ರಿಕೆಯಲ್ಲಿ, ಸಮಾಜಶಾಸ್ತ್ರದ 2ನೇ ಪತ್ರಿಕೆ DSCC 2ನಲ್ಲಿ ಕಲಿಬೇಕಾಗಿರುವಂತಹ ಮೊದಲ ಅಧ್ಯಾಯ. ಬನ್ನಿ ಇವಾಗ 2ನೇ ಅಧ್ಯಾಯದಲ್ಲಿ ಏನು ಕಲೀಲಿಕ್ಕಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಯೂನಿಟ್ 2, ಅಧ್ಯಾಯ 2, ರಿಲಿಜನ್ ಆ್ಯಂಡ್ ಎಜುಕೇಷನ್ ಅಂತ. ಅಂದರೆ ಧರ್ಮ ಮತ್ತು ಶಿಕ್ಷಣವನ್ನು ಕುರಿತು ಕಲೀಲಿಕ್ಕಿದೆ. ಸೊ ಈವನ್ ಧರ್ಮ ಒಂದು ಸಾಮಾಜಿಕ ಸಂಸ್ಥೆ, ಹಾಗೆ ಶಿಕ್ಷಣ ಕೂಡ ಸಾಮಾಜಿಕ ಸಂಸ್ಥೆ. ಮೊದಲನೇ ಟಾಪಿಕಲ್ಲಿ ಡೆಫಿನಿಷನ್, ಸೆಕ್ಯುಲರೈಸೇಷನ್ ವರ್ಸಸ್ ರಿಸರ್ಜನ್ಸ್ ಆಫ್ ರಿಲಿಜನ್ ಇನ್ ಮಾಡರ್ನ್ ವರ್ಲ್ಡ್. ಧರ್ಮದ ವ್ಯಾಖ್ಯೆ, ಮತಾತೀಕರಣಕ್ಕೆ ಎದುರಾಗಿ ಆಧುನಿಕ ಜಗತ್ತಿನಲ್ಲಿ ಧರ್ಮದ ಪುನರುತ್ಥಾನವನ್ನು ಕುರಿತು ಕಲೀಲಿಕ್ಕಿದೆ. ಸೊ ಧರ್ಮ ಅಂದರೆ ಏನು, ಧರ್ಮದ ವ್ಯಾಖ್ಯೆಯನ್ನು ಕುರಿತು ಕಲೀಲಿಕ್ಕಿದೆ. ಧರ್ಮ ಅಂತಂದರೆ ಸಾಮಾನ್ಯವಾಗಿ ನೋಡಿ, ಧಾರಯತಿ ಇತಿ ಧರ್ಮ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದನ್ನು ಧರಿಸ್ತೇವೆಯೋ ಅದುವೇ ಧರ್ಮ ಅಂತ. ಧರಿಸೋದು ಅಂದರೆ ಇಲ್ಲಿ ಆಚರಣೆ, ನಾವು ಯಾವುದನ್ನು ಆಚರಿಸ್ತೇವೆಯೋ, ಯಾವುದನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಅಳವಡಿಸಿಕೊಂಡಿದ್ದೇವೆಯೋ ಅದುವೇ ಧರ್ಮ ಅಂತ. ಇಲ್ಲಿ ಸೆಕ್ಯುಲರೈಸೇಷನ್ ವರ್ಸಸ್ ರಿಸರ್ಜನ್ಸ್ ಆಫ್ ರಿಲಿಜನ್ ಇನ್ ಮಾಡರ್ನ್ ವರ್ಲ್ಡ್ ಅಂತ ಇದೆ. ಮತಾತೀಕರಣಕ್ಕೆ ಎದುರಾಗಿ ಆಧುನಿಕ ಜಗತ್ತಿನಲ್ಲಿ ಧರ್ಮದ ಪುನರುತ್ಥಾನ ಅಂಥೇಳಿ. ಮೊದಲನೇದಾಗಿ ಸೆಕ್ಯುಲರೈಸೇಷನ್ ಅಂತ ಅಂದರೆ, ಮತಾತೀಕರಣ ಅಂತಂದರೆ ಏನು ಅಂತ ಹೇಳೋದಾದರೆ, ಸೆಕ್ಯುಲರೈಸೇಷನ್ ಈಸ್
the historical process in which religion loses its importance, loses social and cultural significance ಅಂತ. ಅಂದರೆ ಧರ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಕಳೆದುಕೊಳ್ಳುವ ಐತಿಹಾಸಿಕ ಪ್ರಕ್ರಿಯೆಯನ್ನು ಮತಾತೀಕರಣ ಅಂತಾರೆ. ಅಂದರೆ ಯಾವಾಗ ಸಮಾಜದಲ್ಲಿ ಧರ್ಮಕ್ಕೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವ ಕಡಿಮೆಯಾಗುತ್ತೋ, ಧರ್ಮ ಕುಸಿಲಿಕ್ಕೆ ಪ್ರಾರಂಭವಾಗುತ್ತೋ, ಅದನ್ನು ಸೆಕ್ಯುಲರೈಸೇಷನ್, ಮತಾತೀಕರಣ ಅಂದರೆ ಮತದಿಂದ ದೂರ ಹೋಗೋದು ಅಂತ ಅರ್ಥ, ಧರ್ಮದಿಂದ ದೂರ ಸರಿಯೋದು ಅಂಥೇಳಿ ಅರ್ಥವಾಗುತ್ತೆ. ಇನ್ನು ರಿಸರ್ಜನ್ಸ್ ಅಂತಂದರೆ ಪುನರುತ್ಥಾನ ಅಂತಾರೆ. ಪುನರುತ್ಥಾನ ಅಂದರೆ ಏನು? ಧರ್ಮ ಪುನಃ ತನ್ನ ಮಹತ್ವವನ್ನು ಪಡೆದುಕೊಳ್ಳೋದು, ಪುನಃ ಹುಟ್ಟಿ ಬರೋದು, ಅಥವಾ ಪುನಃ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಳ್ಳೋದು ಅಂತ ಅರ್ಥ. ಈಗ ಆಧುನಿಕ ಭಾರತದಲ್ಲಿ 1980ರಿಂದ ಇತ್ತೀಚೆಗೆ ರಿಸರ್ಜೆನ್ಸ್ ಆಫ್ ರಿಲಿಜನ್ ಸ್ಟಾರ್ಟ್ ಆಗಿದೆ. ಆಧುನಿಕ ಜಗತ್ತಿನಲ್ಲಿ ಧರ್ಮ ಪುನಃ ತನ್ನ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ರಿಸರ್ಜೆನ್ಸ್ ಇಸ್ ನಥಿಂಗ್ ಬಟ್ ಅಟ್ ಒನ್ಸ್ ಅ ರಿಟರ್ನ್ ಆಫ್ ರಿಲಿಜನ್ ಟು ಗ್ಲೋಬಲ್ ಪಾಲಿಟಿಕ್ಸ್ ಆಸ್ ವೆಲ್ ಆಸ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಥಿಯರಿ ಅಂತ. ಅಂದರೆ ಸ್ಕಾಲರ್ಸ್ ಫರ್ಮ್ಲಿ ಬಿಲೀವ್ಡ್ ದ್ಯಾಟ್ ರಿಲಿಜನ್ ವುಡ್ ಪ್ಲೇ ಅನ್ ಇನ್ಕ್ರೀಸಿಂಗ್ಲಿ marginal political and social role in modern societies. ಈಗಿನ ತಜ್ಞರ ಪ್ರಕಾರ ಆಧುನಿಕ ಕಾಲದ ಸಮಾಜದಲ್ಲಿ ಧರ್ಮ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಮಹತ್ವದ ಸ್ಥಾನವನ್ನು ವಹಿಸ್ತಾ ಇದೆ. ಹಾಗಾಗಿ ಪುನರುತ್ಥಾನವಾಗಿದೆ ಅಂತ. ಒಂದು ಕಡೆ ಮತಾತೀಕರಣ, ಇನ್ನೊಂದು ಕಡೆ ಧರ್ಮದ ಪುನರುತ್ಥಾನ, ಎರಡು ಹೇಗೆ ಭಿನ್ನವಾಗಿವೆ ಅನ್ನೋದನ್ನು ನಮಗಿಲ್ಲಿ ಕಲೀಲಿಕ್ಕಿದೆ. ಇನ್ನು ಚಾಪ್ಟರ್ 8ನಲ್ಲಿ ಅಥವಾ ಮುಂದಿನ ಟಾಪಿಕಲ್ಲಿ ಚಾಲೆಂಜ್ ಆಫ್ ಡೈವರ್ಸಿಟಿ, ರಿಲಿಜಿಯಸ್ ಫ್ರೀಡಮ್ ವರ್ಸಸ್ ಸ್ಟೇಟ್ ಲಾಸ್, ವೈವಿಧ್ಯತೆಯ ಸವಾಲುಗಳು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಎದುರಾಗಿ ರಾಜ್ಯದ ಕಾನೂನುಗಳು ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಇದು ಡೈವರ್ಸಿಟಿ ಏನಿದೆ, ನಮ್ಮ ಭಾರತವನ್ನು ಡೈವರ್ಸಿಫೈಡ್ ಕಂಟ್ರಿ ಅಂತಲೇ ಕರಿತೀವಿ. ಯುನಿಟಿ ಇನ್ ಡೈವರ್ಸಿಟಿ ಇಸ್ ದ ಮೇನ್ ಫೀಚರ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಒಂದು ಪ್ರಮುಖ ಲಕ್ಷಣ ಏನು ಅಂದರೆ ವೈವಿಧ್ಯತೆಯಲ್ಲಿ ಏಕತೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ರಾಷ್ಟ್ರ ಭಾರತ ಅಂತ ಹೇಳ್ತೇವೆ. ಸೊ ಇಲ್ಲಿ ವೈವಿಧ್ಯತೆಗೆ ಹಲವಾರು ಸವಾಲುಗಳು ಎದುರಾಗುತ್ತೆ. ಸೊ ಅಲ್ಲಿ ರಿಲಿಜಿಯಸ್ ಫ್ರೀಡಮ್, ಧಾರ್ಮಿಕ ಸ್ವಾತಂತ್ರ್ಯ, ಅದಕ್ಕೆ ಎದುರಾಗಿ ರಾಜ್ಯದ ಕಾನೂನುಗಳೇನಿದೆ, ವೈವಿಧ್ಯತೆಯನ್ನು ಸಾಧಿಸುವಲ್ಲಿ ವೈವಿಧ್ಯತೆಯ ಅನುಕೂಲ ಮಾಡಿಕೊಡುವ ಸಲುವಾಗಿ ರಾಜ್ಯದ ಕಾನೂನುಗಳೇನೇನಿದೆ ಅನ್ನೋದನ್ನು ಕಲೀಲಿಕ್ಕಿದೆ. ಇನ್ನು ಮುಂದಿನ ಟಾಪಿಕಲ್ಲಿ ಎಜುಕೇಷನ್, ಶಿಕ್ಷಣ ಒಂದು ಸಂಸ್ಥೆ. ನಾನು ಹೇಳಿದ ಹಾಗೆ ಮೊದಲೆರಡು ಟಾಪಿಕಲ್ಲಿ ಧರ್ಮದ ಬಗ್ಗೆ ಕಲೀಲಿಕ್ಕಿದೆ, ಈಗ ಮುಂದಿನ ಟಾಪಿಕಲ್ಲಿ ಶಿಕ್ಷಣದ ಬಗ್ಗೆ ಕಲೀಲಿಕ್ಕಿದೆ. ಡೆಫಿನಿಷನ್: ಎಜುಕೇಷನ್ ಆಸ್ ಸೋಷಲೈಸೇಷನ್. ಎಜುಕೇಷನ್ ಆಸ್ ಸೋಷಲೈಸೇಷನ್. ಟೈಪ್ಸ್ ಆಫ್ ಎಜುಕೇಷನ್, ದಟ್ ಇಸ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಷನ್. ಶಿಕ್ಷಣ ಅಂದರೆ ಏನು, ಶಿಕ್ಷಣದ ವ್ಯಾಖ್ಯೆಗಳನ್ನು ಕಲೀಲಿಕ್ಕಿದೆ. ಸಮಾಜಶಾಸ್ತ್ರಜ್ಞರು ಶಿಕ್ಷಣದ ಬಗ್ಗೆ ಏನು ವ್ಯಾಖ್ಯಾನಿಸ್ತಾರೆ, ಹೇಗೆ ಶಿಕ್ಷಣವನ್ನು ಅಂತ. ಹಾಗೆಯೇ ಸಾಮಾಜೀಕರಣದ ಸಾಧನವಾಗಿ ಶಿಕ್ಷಣ ಹೇಗೆ ಕಾರ್ಯ ಮಾಡ್ತಾ ಇದೆ. ನಂತರ ಶಿಕ್ಷಣದಲ್ಲಿಯ ಪ್ರಕಾರಗಳನ್ನು ಕಲೀಲಿಕ್ಕಿದೆ. ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಕುರಿತು ಕಲೀಲಿಕ್ಕಿದೆ. ಎಜುಕೇಷನ್, ಶಿಕ್ಷಣ ಅನ್ನೋದೇ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಲಿಕೆಯ ಪ್ರಕ್ರಿಯೆ. ಸೊ ಸಾಮಾಜೀಕರಣದ ಸಾಧನವಾಗಿ ಶಿಕ್ಷಣ ಅಂತಂದರೆ ಹೇಗೆ ವ್ಯಕ್ತಿಗೆ ಸಮಾಜೀಕರಣವನ್ನು ಕೊಡುವಲ್ಲಿ, ಸಮಾಜೀಕರಣ ಅಂದರೆ ಅದೊಂದು ದೀಕ್ಷೆ, ಅದೊಂದು ಪ್ರಕ್ರಿಯೆ. ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಹೇಗೆ ಶಿಕ್ಷಣ ಸಹಾಯ ಮಾಡುತ್ತೆ, ಒಂದು ಸಾಧನವಾಗಿ ಕಾರ್ಯ ಮಾಡುತ್ತೆ ಅನ್ನೋದನ್ನು ಕಲೀಲಿಕ್ಕಿದೆ. ಶಿಕ್ಷಣದಲ್ಲಿ ಎರಡು ಪ್ರಕಾರಗಳಿದೆ, ಒಂದು ಔಪಚಾರಿಕ, ಇನ್ನೊಂದು ಅನೌಪಚಾರಿಕ. ಔಪಚಾರಿಕ ಶಿಕ್ಷಣ ಶಾಲೆ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆದರೆ, ಅನೌಪಚಾರಿಕ ಶಿಕ್ಷಣ ವ್ಯಕ್ತಿಗೆ ಕುಟುಂಬದಲ್ಲಿಯೇ ಪ್ರಾರಂಭವಾಗುತ್ತೆ. ಹಾಗಾಗಿ ಶಿಕ್ಷಣದ ಪ್ರಕಾರಗಳನ್ನು ಕಲೀಲಿಕ್ಕಿದೆ. ಇನ್ನು ಎರಡನೇ ಅಧ್ಯಾಯದಲ್ಲಿಯೇ ಮುಂದಿನ ಟಾಪಿಕ್ಕು ಚಾಪ್ಟರ್ 10 ಏನಿದೆ ಅಂದರೆ ಫಂಕ್ಷನಲ್ ವ್ಯೂ, ಮ್ಯಾನಿಫೆಸ್ಟ್ ಆ್ಯಂಡ್ ಲೇಟೆಂಟ್ ಫಂಕ್ಷನ್ಸ್, ಕಾನ್ಫ್ಲಿಕ್ಟ್ ವ್ಯೂ, ಎಜುಕೇಷನ್ ಆಸ್ ಟೂಲ್ ಫಾರ್ ಪರ್ಪೆಚುಯೇಟಿಂಗ್ ಇನ್ಇಕ್ವಾಲಿಟಿ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಶಿಕ್ಷಣವನ್ನು ಕುರಿತಾದ ಪ್ರದರ್ಶಿತ ಮತ್ತು ಸುಪ್ತ ಕಾರ್ಯಗಳು, ಸಂಘರ್ಷಾತ್ಮಕ ದೃಷ್ಟಿಕೋನ, ಅಸಮಾನತೆಯನ್ನು ಮುಂದುವರಿಸುವ ಸಾಧನವಾಗಿ ಶಿಕ್ಷಣ ಅಂತ. ಅಂದರೆ ಶಿಕ್ಷಣದ ಕಾರ್ಯಗಳನ್ನು ಕಲೀಲಿಕ್ಕಿದೆ, ಪ್ರಕಾರಗಳನ್ನು ಕಲೀಲಿಕ್ಕಿದೆ. ಅದರ ಮುಂದಿನ ಹಂತದಲ್ಲಿ ಶಿಕ್ಷಣದ ಕಾರ್ಯಗಳನ್ನು ಕಲಿತೇವೆ. ಇಲ್ಲಿ ಎರಡು ಪ್ರಕಾರದ ಕಾರ್ಯಗಳನ್ನು ಕಲಿತೀರಾ, ಒಂದು ಪ್ರದರ್ಶಿತ ಕಾರ್ಯಗಳು, ಇನ್ನೊಂದು ಸುಪ್ತ ಕಾರ್ಯಗಳು ಅಂಥೇಳಿ. ಶಿಕ್ಷಣ ಹೇಗೆ ಪ್ರದರ್ಶಿತ ಶಿಕ್ಷಣದ ಬಗ್ಗೆ ಅಥವಾ ಪ್ರದರ್ಶಿತ
ಒಂದು ಕಲೆಯ ಬಗ್ಗೆಯೂ ಹೇಳ್ಕೊಡುತ್ತೆ. ಹಾಗೆ ಸುಪ್ತ ಕಾರ್ಯಗಳು ಏನು, ಶಿಕ್ಷಣ ಸುಪ್ತವಾಗಿ ಅಂದರೆ ಗುಪ್ತವಾಗಿ ಮನುಷ್ಯನಲ್ಲಿ ಏನು ಪ್ರತಿಭೆಗಳನ್ನು ಬೆಳೆಸ್ತದೆ ಅನ್ನೋದ್ರ ಬಗ್ಗೆ. ಹಾಗೆ ಇನ್ನೊಂದು ಸಂಘರ್ಷಾತ್ಮಕ ದೃಷ್ಟಿಯಿಂದ ನೋಡೋದಾದರೆ ಅಸಮಾನತೆಯನ್ನು ಮುಂದುವರೆಸುವ ಸಾಧನವಾಗಿ ಶಿಕ್ಷಣ ಅಂತ. ಅಂದರೆ ಈಗ ಜನರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಅಸಮಾನತೆಯನ್ನು ಉಂಟು ಮಾಡುತ್ತೆ ಶಿಕ್ಷಣ. ಕೆಲವರು ಉನ್ನತ ಶಿಕ್ಷಣವನ್ನು ಕಲೀಲಿಕ್ಕಾಗುತ್ತೆ, ಇನ್ನು ಕೆಲವರಿಗೆ ಆಗೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಸಮಾಜದಲ್ಲಿ ಎಜುಕೇಟೆಡ್ ಆ್ಯಂಡ್ ಅನ್ಎಜುಕೇಟೆಡ್ ಎಂಬ ಅಸಮಾನತೆಗಳು, ಶಿಕ್ಷಿತರು ಅಶಿಕ್ಷಿತರು ಎಂಬ ಅಸಮಾನತೆಗಳು ಬಂದ್ಬಿಡತ್ತೆ. ಸೊ ಆ ಅಸಮಾನತೆಯನ್ನು ಹುಟ್ಟು ಹಾಕುವಲ್ಲಿ ಶಿಕ್ಷಣ ಒಂದು ಸಾಧನವಾಗಿ ಕಾರ್ಯ ಮಾಡುತ್ತೆ ಅನ್ನುವ ಅಭಿಪ್ರಾಯವೂ ಕೂಡ ಇದೆ. ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದೆ. ಇನ್ನು ನೆಕ್ಸ್ಟ್ ಟಾಪಿಕಲ್ಲಿ ಚಾಪ್ಟರ್ 11ನಲ್ಲಿ ಸ್ಕೂಲಿಂಗ್ ಆ್ಯಂಡ್ ಲೈಫ್ ಚಾನ್ಸಸ್, ಇದು ಮ್ಯಾಕ್ಸ್ ವೆಬರ್ ಅವರ ಅಭಿಪ್ರಾಯವನ್ನು ಕಲೀಲಿಕ್ಕಿದೆ. ಇನ್ಕ್ರೀಸಿಂಗ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳಿ, ಶಾಲಾ ಶಿಕ್ಷಣ ಮತ್ತು ಜೀವನಾವಕಾಶಗಳು, ಮ್ಯಾಕ್ಸ್ ವೆಬರ್ ಅವರದ್ದು ಒಂದು ಕಾನ್ಸೆಪ್ಟ್ ಇದು. ಸೊ ವೆಬರ್ ಅವ್ರದ್ದು ಶಾಲಾ ಶಿಕ್ಷಣ ಮತ್ತು ಜೀವನಾವಕಾಶಗಳು, ಶಿಕ್ಷಣದಿಂದ ಎಷ್ಟೆಷ್ಟು ಅವಕಾಶಗಳನ್ನು ಜೀವನದಲ್ಲಿ ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ. ಹಾಗೆ ಶಾಲಾ ದಾಖಲಾತಿ ಅನುಪಾತದಲ್ಲಿ ಉಂಟಾದ ಹೆಚ್ಚಳವನ್ನು ಕುರಿತು, GER ಅಂತ ಕರಿತೇವೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತಾರೆ. ಸೊ ನಾವಿಲ್ಲಿ ಅನುಪಾತ ಅಂದರೆ ದಾಖಲಾತಿ ಅನುಪಾತ, ಎನ್ರೋಲ್ಮೆಂಟ್ ರೇಷಿಯೋ ಅಂತೇವೆ. ಸೊ ಒಟ್ಟು ದಾಖಲಾತಿ ಅನುಪಾತದಲ್ಲಿ ಕಾಲ ಬದಲಾದ ಹಾಗೆ ಹೆಚ್ಚಳ ಆಗ್ತಾ ಇದೆ. ಯಾಕೆ ಹೆಚ್ಚಳ ಆಗ್ತಾ ಇದೆ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಎಲ್ರಿಗೂ ಕೂಡ ಕಡ್ಡಾಯ ಮಾಡಿದ್ದಾರೆ. ಪ್ರೈಮರಿ ಎಜುಕೇಷನ್ ಹ್ಯಾಸ್ ಬಿಕಮ್ ಕಂಪಲ್ಸರಿ ಇನ್ ಅವರ್ ಕಂಟ್ರಿ. ಸೊ ಹಾಗಾಗಿ ಇವಾಗ ಎನ್ರೋಲ್ಮೆಂಟ್ ರೇಷಿಯೋ, ದಾಖಲಾತಿ ಪ್ರಮಾಣ ಸಾಕಷ್ಟು ಹೆಚ್ಚಳವಾಗಿದೆ. ಹಾಗೆಯೇ ಶಾಲಾ ಶಿಕ್ಷಣಕ್ಕೆ ಅಥವಾ ಪ್ರಾಥಮಿಕ ಶಿಕ್ಷಣಕ್ಕೆ ಸರ್ಕಾರ ಕೊಡ್ತಾ ಇರುವಂತಹ ಸೌಲಭ್ಯಗಳು ಕೂಡ ಹೆಚ್ಚಾಗಿದೆ. ಇದರಿಂದಾಗಿ ನಮ್ಮ ಅನುಪಾತದಲ್ಲಿ, ಶಾಲಾ ದಾಖಲಾತಿ ಅನುಪಾತದಲ್ಲಿ ಹೆಚ್ಚಳ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡಿ, ಎಜುಕೇಷನ್ ಆ್ಯಂಡ್ ಎಂಪ್ಲಾಯಬಿಲಿಟಿ, ಶಿಕ್ಷಣ ಮತ್ತು ಉದ್ಯೋಗಶೀಲತೆಯ ಕುರಿತು ಕಲೀಲಿಕ್ಕಿದೆ. ಅಲ್ಲಿ ಟೆಕ್ನಾಲಜಿ ಮತ್ತು ಡಿಜಿಟಲ್ ಡಿವೈಡ್ ಬಗ್ಗೆ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಡಿವೈಡ್ ಅಂತೇಳಿ, ಡಿಜಿಟಲ್ ವಿಭಜನೆ ಅಂತಲೂ ಕರೀತಾರೆ. ಸೊ ಶಿಕ್ಷಣ ಮತ್ತು ಎಂಪ್ಲಾಯಬಿಲಿಟಿ, ಶಿಕ್ಷಣ ಮತ್ತು ಉದ್ಯೋಗಶೀಲತೆ ಎರಡೂ ದೇ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಎರಡೂ ಜೊತೆಯಾಗಿಯೇ ಹೋಗುವಂಥದ್ದು. ಎಲ್ಲಿ ಶಿಕ್ಷಣ ಇದೆಯೋ ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಸಿಗುತ್ತೆ ಅಂತ. ಅದರಲ್ಲೂ ತಂತ್ರಜ್ಞಾನದ ಬೆಳವಣಿಗೆ ಆಗಿರೋದ್ರಿಂದ ಉದ್ಯೋಗಾವಕಾಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಹೆಚ್ಚಳವಾಗಿದೆ. ಇಲ್ಲಿ ಡಿಜಿಟಲ್ ಡಿವೈಡ್ ಬಗ್ಗೆ ಕಲೀಲಿಕ್ಕಿದೆ ನಿಮಗೆ. ಡಿಜಿಟಲ್ ವಿಭಜನೆ ಅಂತಾನೂ ಕರೀತಾರೆ. ಡಿಜಿಟಲ್ ವಿಭಜನೆ ಅಂದರೆ ಏನು? ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳ್ಬೋದು ನಾವು. ಗ್ರಾಮೀಣ ಮತ್ತು ನಗರವಾಸಿಗಳನ್ನು ತಗೊಂಡ್ರೆ, ಗ್ರಾಮೀಣ ವಾಸಿಗಳು ಸಾಕ್ಷರತೆಯಲ್ಲಿ ಅಂದರೆ ಈ ಗಣಕಯಂತ್ರ ಸಾಕ್ಷರತೆಯಲ್ಲಿ, ಕಂಪ್ಯೂಟರ್ ಸಾಕ್ಷರತೆಯಲ್ಲಿ ನಗರವಾಸಿಗಳಿಗಿಂತ ಹಿಂದುಳಿತಾರೆ, ಖಂಡಿತವಾಗಿಯೂ ಹಿಂದಿದ್ದಾರೆ. ಇನ್ನೂ ಕೂಡ ಅವರಲ್ಲಿ ಕಂಪ್ಯೂಟರ್ ಜ್ಞಾನ ಅಷ್ಟಾಗಿ ಇಲ್ಲ. ಅದನ್ನೇ ಡಿಜಿಟಲ್ ಡಿವೈಡ್, ನಗರ ಮತ್ತು ಗ್ರಾಮ ಸಮುದಾಯಗಳಿಗೆ ಹೋಲಿಸಿ ಸಾಕ್ಷರತಾ ಪ್ರಮಾಣವನ್ನು, ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣವನ್ನು ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಇನ್ನು ಮುಂದಿನ ಟಾಪಿಕಲ್ಲಿ ನಾವು ಏನು ಕಲಿತೇವೆ ಅಂತಂದರೆ, ಖಂಡಿತವಾಗಿಯೂ ಸೆಕೆಂಡ್ ಯೂನಿಟ್ಟಿನ ನೆಕ್ಸ್ಟ್ ಟಾಪಿಕಲ್ಲಿ ಚಾಪ್ಟರ್ 13 ಡೆಫಿನಿಷನ್ಸ್ ಆಫ್ ಇಕಾನಮಿ ಆ್ಯಂಡ್ ವರ್ಕ್, ಆರ್ಥಿಕತೆ ಮತ್ತು ದುಡಿಮೆಯ ವ್ಯಾಖ್ಯೆ ಅಂತ. ಅಂದರೆ ಆರ್ಥಿಕತೆ ಅಂದರೆ ಏನು, ದುಡಿಮೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಮೊದಲನೇದಾಗಿ ಆರ್ಥಿಕತೆ ಅಂದರೆ ಏನು ಅಂತಂದರೆ, ಇಕಾನಮಿ, ಆ್ಯನ್ ಇಕಾನಮಿ ಇಸ್ ದ ಲಾರ್ಜ್ ಸೆಟ್ ಆಫ್ interrelated production and consumption activities that aid in determining how scarce resources are allocated. ಸಿಂಪಲ್ ಆಗಿ ಹೇಳುವುದಾದರೆ, ಕೊರತೆ ನೀಗಿಸುವಲ್ಲಿ ವಸ್ತುಗಳ ಉತ್ಪಾದನಾ ಮತ್ತು ಬಳಕೆಯ ಅಂತರ್ಸಂಬಂಧಿ ಚಟುವಟಿಕೆಗಳನ್ನೇ ಆರ್ಥಿಕತೆ ಅಂತ ಕರೀತಾರೆ. ಸೊ ಸಾಮಾನ್ಯವಾಗಿ ದೇಶದಲ್ಲಿ ವಾಸಿಸುವ ಜನರಿಗಾಗಿ ವಸ್ತುಗಳು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಉಪಯೋಗ, ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್, ಉತ್ಪಾದನೆ ಮತ್ತು ಉಪಯೋಗವನ್ನು ನಿರ್ಣಯಿಸುವ ಒಂದು ವ್ಯವಸ್ಥೆಯನ್ನೇ ಆರ್ಥಿಕತೆ ಅಂತ ಕರೀತಾರೆ. ಇವಾಗ ಆರ್ಥಿಕತೆ ಅಂದರೆ ಏನು ಅಂತ ಗೊತ್ತಾಯಿತು, ಇಕಾನಮಿ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಬರೋದು ವರ್ಕ್ ಅಂದರೆ ಏನು ಅಂತ. ವಾಟ್ ಡು ಯು ಮೀನ್ ಬೈ ಎಕ್ಸಾಕ್ಟ್ಲಿ ವರ್ಕ್ ಅಂತ? ದುಡಿಮೆ ಅಂದರೆ ಏನು, ಕೆಲಸ ಅಂದರೆ ಏನು ಅಂಥೇಳಿ. ಸೊ ವರ್ಕ್ ಈಸ್ ಅನ್ ಆಕ್ಟಿವಿಟಿ ಇನ್ವಾಲ್ವಿಂಗ್ ಮೆಂಟಲ್ ಆರ್ ಫಿಸಿಕಲ್ ಎಫರ್ಟ್ ಡನ್ ಇನ್ ಆರ್ಡರ್ ಟು ಅಚೀವ್ ಅ ಪರ್ಪಸ್ ಆರ್ ರಿಸಲ್ಟ್. ನೋಡಿ, ಯಾವುದಾದರೂ ಒಂದು ಗುರಿ ಅಥವಾ ಉದ್ದೇಶ ಸಾಧನೆಗಾಗಿ
ದೈಹಿಕ ಮತ್ತು ಮಾನಸಿಕ ಪ್ರಯತ್ನದಿಂದ ಮಾಡುವಂತಹ ಚಟುವಟಿಕೆಯೇ ಕೆಲಸ ಅಂತ. ಕೆಲಸ ಅಂದರೆ ಏನು? ದುಡಿಮೆ ಅಂದರೆ ಏನು? ಯಾವುದೋ ಒಂದು ಗುರಿಯನ್ನು ಸಾಧಿಸಲಿಕ್ಕೆ, ಯಾವುದೋ ಒಂದು ಉದ್ದೇಶವನ್ನು ಸಾಧಿಸಲಿಕ್ಕಾಗಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಡಗಿಕೊಂಡು ಮಾಡುವ ಚಟುವಟಿಕೆಗೆ ದುಡಿಮೆ ಅಥವಾ ಕೆಲಸ ಅಂತ ಕರೀತಾರೆ. ಸೊ ಇದರ ಬಗ್ಗೆ ನಿಮಗೆ ಕಲೀಲಿಕ್ಕಿದೆ. ಮುಂದಿನ ಟಾಪಿಕಲ್ಲಿ ಜೆಂಡರ್ ಸ್ಟ್ರಾಟಿಫಿಕೇಶನ್ ಇನ್ ವರ್ಕ್ ಆ್ಯಂಡ್ ಇಟ್ಸ್ ಫೆಮಿನೈಸೇಷನ್ ಬಗ್ಗೆ ಇದೆ. ದುಡಿಮೆಯ ಕ್ಷೇತ್ರದಲ್ಲಿ ಲಿಂಗ ಸ್ತರ ವಿನ್ಯಾಸ ಮತ್ತು ದುಡಿಮೆಯ ಸ್ತ್ರೀಕರಣ ಅಂತ ಕರೀತಾರೆ. ದುಡಿಮೆಯ ಕ್ಷೇತ್ರದಲ್ಲಿ ಲಿಂಗ ಸ್ತರ ವಿನ್ಯಾಸ ಅಂದರೆ ನೋಡಿ, ಮೊದಲಿನ ಕಾಲದಲ್ಲಾಗಿದ್ದರೆ ದುಡಿಮೆ ಅಥವಾ ಕೆಲಸ ಅಂದರೆ ಪುರುಷರೇ ಮಾಡಬೇಕು, ಹೆಣ್ಮಕ್ಳು ಮನೆಯ ಒಳಗಡೆಯೇ ಕೆಲಸ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಶಿಕ್ಷಿತರಾಗಿರೋದ್ರಿಂದ ಇವಾಗ ಈಕ್ವಾಲಿಟಿ ಇದೆ. ಜೆಂಡರ್ ಸ್ಟ್ರಾಟಿಫಿಕೇಶನ್ ಇಲ್ಲ, ಲಿಂಗ ಆಧಾರಿತ ಅಸಮಾನತೆ ಇಲ್ಲ ಇವಾಗ ಕೆಲಸದಲ್ಲಿ. ಮೊದಲಾಗಿದ್ದರೆ ಪುರುಷರು ಇಂಥ ಕೆಲಸ ಮಾಡಬೇಕು, ಸ್ತ್ರೀಯರು ಇಂಥ ಕೆಲಸ ಮಾಡಬೇಕು ಅನ್ನೋ ಕಂಡೀಷನ್ಸ್ ಇತ್ತು. ಇವಾಗ ಹಾಗಿಲ್ಲ. ಸ್ತ್ರೀಯರು ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಸಮಾನತೆಗಳು ಕಡಿಮೆಯಾಗಿದೆ. ಇಟ್ಸ್ ಅ ಫೆಮಿನೈಸೇಷನ್ ಅಂದರೆ ಮೊದಲಿನ ಕಾಲದಲ್ಲಿ ಇಂತಿಂಥ ಕೆಲಸಗಳನ್ನು ಮಾತ್ರ ಹೆಣ್ಮಕ್ಳು ಮಾಡಬೇಕು ಅಂತ ಇತ್ತು. ಆದರೆ ಇವಾಗ ಕೆಲಸಗಳು ಈ ಹೆಣ್ಣು ಮಕ್ಕಳಿಗಾಗಿ ಇರುವ ಕೆಲಸಗಳು ಅಂತ ಯಾವುದೂ ಇಲ್ಲ. ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಸ್ತ್ರೀಯರು ಮಾಡದ ಕೆಲಸಗಳೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀಯರು ಪ್ರವೇಶಿಸದ ಕ್ಷೇತ್ರಗಳೇ ಇಲ್ಲ, ಉದ್ಯೋಗ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ತಾರೆ. ರೈಲ್ವೆ ಇಂಜಿನ್ ಡ್ರೈವರ್ಸಿಂದ ಹಿಡಿದು ಪೈಲಟ್ವರೆಗೂ ಎಲ್ಲ ಉದ್ಯೋಗಗಳಲ್ಲಿ ಸ್ತ್ರೀಯರಿದ್ದಾರೆ ಇವತ್ತು. ಹೀಗಾಗಿ ಇವತ್ತು ದುಡಿಮೆಯ ಕ್ಷೇತ್ರದಲ್ಲಿ ಅಸಮಾನತೆಗಳು ಇಲ್ಲ. ಇನ್ನು ನೆಕ್ಸ್ಟ್ ಟಾಪಿಕಲ್ಲಿ ಜಾಬ್ ಸೆಕ್ಯೂರಿಟಿ, ಅನ್ಎಂಪ್ಲಾಯ್ಮೆಂಟ್, ಔಟ್ಸೋರ್ಸಿಂಗಿನ ಅಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್, ಆಟೋಮೇಷನ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಇದನ್ನೆಲ್ಲ ಕಲೀಲಿಕ್ಕಿದೆ. ಜಾಬ್ ಇನ್ಸೆಕ್ಯೂರಿಟಿ ಅಂದರೆ ಉದ್ಯೋಗದ ಅಭದ್ರತೆ. ಇವತ್ತು ಜನರಿಗೆ ಉದ್ಯೋಗದ ಅಭದ್ರತೆ ಕಾಡ್ತಾ ಇದೆ. ಖಂಡಿತವಾಗಿಯೂ ಈಗ ಸರ್ಕಾರಿ ಸೇವೆಯಲ್ಲಾಗಿದ್ದರೆ ಕನಿಷ್ಠ 60 ವರ್ಷದವರೆಗೆ ಒಮ್ಮೆ ಸೇವೆಗೆ ಸೇರಿಬಿಟ್ರೆ 60 ವರ್ಷ ಆರಾಮಾಗಿ ಇರ್ತಿದ್ರು. ಆದರೆ ಈಗ ಹಾಗಿಲ್ಲ. ಖಾಸಗಿ ಕ್ಷೇತ್ರಗಳಲ್ಲಿ ಹಾಗಿಲ್ಲ. ಯಾವಾಗ ಏನು ಅಂತ ಹೇಳಕ್ಕೆ ಬರಲ್ಲ. ನಮ್ಮ ಒಂದು ಎಫಿಷಿಯನ್ಸಿ ಮೇಲೆ, ನಾವು ಮಾಡುವ ಕೆಲಸದ ಗುಣಮಟ್ಟದ ಮೇಲೆ ನಮ್ಮನ್ನು ಇಟ್ಕೊಳ್ಬೋದು ಅಥವಾ ಬಿಡಬಹುದು. ಸೊ ಇನ್ಸೆಕ್ಯೂರಿಟಿ ಆಫ್ ಜಾಬ್ ಇದೆ ಇವಾಗ. ಅನ್ಎಂಪ್ಲಾಯ್ಮೆಂಟ್ ಯಾವಾಗ ತೆಗಿತಾರೆ ಗೊತ್ತಿಲ್ಲ, ಹಾಗಾಗಿ ನಿರುದ್ಯೋಗದ ಭಯ ಇದೆ. ಜೊತೆಗೆ ಔಟ್ಸೋರ್ಸಿಂಗ್ ಅಂತಂದರೆ ಹೊರಗುತ್ತಿಗೆಯನ್ನು ಪಡೆಯೋದು ಅಂತ. ಹೊರಗುತ್ತಿಗೆ ನಿಮಗೆ ಗೊತ್ತಿದೆ, ಎಲ್ಲ ಕೆಲಸಗಳಲ್ಲಿಯೂ ಹೊರಗುತ್ತಿಗೆಯ ಜನರನ್ನು ಪಡೆದು ಕೆಲಸಗಳನ್ನು ಮಾಡಿಸ್ಬಿಡ್ತಾರೆ. ಔಟ್ಸೋರ್ಸ್ ಅಂತ ಕರೀತಾರೆ. ಯಾಕೆ ಹೊರಗುತ್ತಿಗೆಯನ್ನು ಪಡಿತಾರೆ ಅಂದರೆ ಅವರಿಗೆ ಜಾಸ್ತಿ ಸಂಬಳ ಕೊಡಬೇಕಾಗಿಲ್ಲ, ಹೆಚ್ಚು ಅವಧಿಯವರೆಗೆ ದುಡಿಸ್ಕೊಂಡು ಕಡಿಮೆ ಸಂಬಳ ಕೊಟ್ಟು ಕೆಲಸನ ಬೇಗ ಮಾಡಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೊರಗುತ್ತಿಗೆಯನ್ನು ಪಡಿತಾರೆ. ಈ ಹೊರಗುತ್ತಿಗೆ ಪಡೆಯೋದ್ರಿಂದ ಕೆಲವೊಂದು ಒಳ್ಳೆಯ ಅವಕಾಶಗಳು ಇದೆ, ಕೆಲವೊಂದು ಬೆದರಿಕೆಗಳು ಇದೆ, ಥ್ರೆಟ್ಸ್ ಇದೆ. ಅಂದರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಎರಡೂ ಇದೆ. ಜನರನ್ನು ಹೊರಗುತ್ತಿಗೆ ಪಡೆದು ಕರ್ಕೊಂಬಂದು ಕೆಲಸ ಮಾಡಿಸೋದ್ರಿಂದ ಕೆಲವು ಲಾಭಗಳು ಇದೆ, ಕೆಲವೊಂದು ಹಾನಿಗಳು ಕೂಡ ಉಂಟು. ಅದು ಯಾವ್ಯಾವುದು ಅಂತ ಕಲೀಲಿಕ್ಕಿದೆ. ಜೊತೆಗೆ ಆಟೋಮೇಷನ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಕಲೀಲಿಕ್ಕಿದೆ. ಸ್ವಯಂ ಚಾಲನಾ ತಂತ್ರ ಮತ್ತು ತಂತ್ರಜ್ಞಾನದಲ್ಲಿಯ ಮುನ್ನಡೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಧುನಿಕ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದೆ. ಆ ಸುಧಾರಣೆಗಳಿಂದಾಗಿ ಸಮಾಜದಲ್ಲಿ ಏನೇನು ಪರಿವರ್ತನೆಗಳಾಗಿದೆ ಅನ್ನೋದರ ಬಗ್ಗೆ ಕಲೀಲಿಕ್ಕಿದೆ. ಇದು ಟಾಪಿಕ್ 3, ಯೂನಿಟ್ ನಂಬರ್ 3, ಟಾಪಿಕ್ 3 ಅಥವಾ ಚಾಪ್ಟರ್ 15 ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ 16 ಅಥವಾ ಯೂನಿಟ್ 2ದಲ್ಲಿ ಯೂನಿಟ್ 3ಅಲ್ಲಿ 4ನೆಯ ಟಾಪಿಕ್ ಯಾವುದಿದೆ ಅಂದರೆ ಡೆಫಿನಿಷನ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಗವರ್ನೆನ್ಸ್ ಆ್ಯಂಡ್ ಸ್ಟೇಟ್. ರಾಜಕೀಯ ಸಂಸ್ಥೆಗಳ ವ್ಯಾಖ್ಯೆ, ಸರ್ಕಾರ, ಆಳ್ವಿಕೆ ಮತ್ತು ರಾಜ್ಯ ಇವೆಲ್ಲವುಗಳ ಬಗ್ಗೆ ಕಲೀಲಿಕ್ಕಿದೆ. ರಾಜಕೀಯ ಸಂಸ್ಥೆಗಳು ಬಂತು. 3ನೇ ಅಧ್ಯಾಯದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಸಂಸ್ಥೆಗಳ ಬಗ್ಗೆ ಕಲಿತೀರಾ. ರಾಜಕೀಯ ಸಂಸ್ಥೆಗಳು ಅಂದರೆ ಏನು, ರಾಜಕೀಯ ಸಂಸ್ಥೆಗಳನ್ನು ಯಾಕೆ ಸಂಘಟನೆ ಮಾಡಿದ್ದಾರೆ ಅಥವಾ ಸಂಸ್ಥೆಗಳನ್ನು ರಚನೆ ಮಾಡಿದ್ದಾರೆ, ಆ ರಾಜಕೀಯ ಸಂಸ್ಥೆಗಳ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು, ಜೊತೆಗೆ ಸರ್ಕಾರ ಅಂದರೆ ಏನು, ಸರ್ಕಾರ ಹೇಗೆ ನಿರ್ಮಾಣವಾಗುತ್ತೆ, ರಚನೆಯಾಗುತ್ತೆ, ಸರ್ಕಾರದ ಕರ್ತವ್ಯಗಳೇನು, ಅದರ ಬಗ್ಗೆ ಕಲೀಲಿಕ್ಕಿದೆ. ಹಾಗೆಯೇ ಆಳ್ವಿಕೆ ಮತ್ತು ರಾಜ್ಯ, ಸ್ಟೇಟ್ ಅಂದರೆ ಏನು, ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು, ಗವರ್ನೆನ್ಸ್ ಆಡಳಿತ ಅಂದರೆ ಏನು,
ಸರ್ಕಾರ ಅಂದ್ರೇನು, ಸರ್ಕಾರ ಹೇಗೆ ಆಡಳಿತ ಮಾಡುತ್ತೆ ಅಂತ. ಆಡಳಿತ ಒಂದು ಯಂತ್ರ ಅಂತ ಕರಿತೇವೆ ನಾವು, ಅಂದರೆ ಯಂತ್ರದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ. ಸೊ ಇಲ್ಲಿ ಬ್ಯೂರೋಕ್ರಸಿ ಹೇಗೆ ನಡೆಯುತ್ತೆ, ಅಧಿಕಾರಶಾಹಿತ್ವ ಹೇಗೆ ನಡೆಯುತ್ತೆ, ಆಡಳಿತ ಅಂದ್ರೇನು, ಆಡಳಿತದ ಯಂತ್ರ ಹೇಗೆ ನಡೀತದೆ, ರಾಜ್ಯದಲ್ಲಿ ರಾಜ್ಯದ ಕರ್ತವ್ಯಗಳೇನು, ರಾಜ್ಯ ಅಂದ್ರೇನು, ರಾಜ್ಯದ ಕರ್ತವ್ಯಗಳೇನು. ಒನ್ಸ್ ಅಗೇನ್, ರಾಜ್ಯ ಒಂದು ಸಂಘ. ಯಾವುದಕ್ಕಾಗಿ ನಿರ್ಮಾಣ ಮಾಡಿದರೆ, ಜನರ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣದ ಗುರಿಯನ್ನ ಹೊಂದಿರುವಂತಹ ಒಂದು ಸಂಘ ರಾಜ್ಯ. ಇದೆಲ್ಲದರ ಬಗ್ಗೆ ಕಲೀಲಿಕ್ಕಿದೆ. ಇನ್ನು ಚಾಪ್ಟರ್ 17ನಲ್ಲಿ ಸ್ಟೇಟಸ್ ಆಫ್ ಡೆಮೋಕ್ರಸಿ ಇನ್ ಇಂಡಿಯಾ, ಭಾರತದಲ್ಲಿ ಪ್ರಜಾಪ್ರಭುತ್ವದ ಸ್ಥಿತಿಗತಿಯನ್ನ ಕುರಿತು ಅಧ್ಯಯನ ಮಾಡಲಿಕ್ಕಿದೆ. ಅಂದರೆ ಪ್ರಜಾಪ್ರಭುತ್ವದಿಂದಾಗಿ ಭಾರತ ದೇಶದ ಮೇಲೆ ಏನು ಪರಿಣಾಮಗಳಾಗಿದೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದಿಂದ ಏನು ಲಾಭಗಳಿದೆ, ಏನು ಹಾನಿಗಳಿದೆ, ಪ್ರಜಾಪ್ರಭುತ್ವ ಯಾವ ಯಾವ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಅಳವಡಿಸಲ್ಪಟ್ಟಿದೆ, ಇದೆಲ್ಲದರ ಬಗ್ಗೆ ಕಲೀಲಿಕ್ಕಿದೆ. ಚಾಪ್ಟರ್ 18ನಲ್ಲಿ ಚಾಲೆಂಜಸ್, ಮಿಲಿಟನ್ಸಿ, ಫಂಡಮೆಂಟಲಿಸಮ್, ರೀಜನಲಿಸಮ್. ಚಾಲೆಂಜಸ್ ಅಂತಂದರೆ ಇಲ್ಲಿ ಚಾಲೆಂಜಸ್ ಟು ಸ್ಟೇಟ್ ಅಂತ ಹೇಳ್ಬೋದು. ರಾಜ್ಯದ ಮುಂದಿರುವ ಸವಾಲುಗಳೇನೇನು ಅಂತಂದರೆ ಉಗ್ರವಾದ, ಭಯೋತ್ಪಾದನೆ, ಮೂಲಭೂತವಾದ, ಪ್ರಾದೇಶಿಕವಾದ, ಇವೆಲ್ಲ ಒಂದು ರೀತಿ ಸವಾಲುಗಳು, ಸಮಸ್ಯೆಗಳು, ರಾಜ್ಯದ ಮುಂದಿರುವ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇವುಗಳನ್ನು ನಿವಾರಿಸುವಲ್ಲಿ ರಾಜ್ಯ ಯಾವ ರೀತಿಯ ಕಾನೂನುಗಳನ್ನು ಜಾರಿಗೊಳಿಸ್ತಾ ಇದೆ, ಯಾವ ರೀತಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈ ಸವಾಲುಗಳನ್ನು ರಾಜ್ಯ ಸ್ವೀಕರಿಸ್ತಾ ಇದೆ, ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದೆ. ಇನ್ನು ಕೊನೆಯದಾಗಿ ಚಾಪ್ಟರ್ 19ನಲ್ಲಿ ಗ್ಲೋಬಲೈಸೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್, ಜಾಗತೀಕರಣ ಮತ್ತು ಸಮಾಜ ಕಲ್ಯಾಣವನ್ನು ಕುರಿತು ಕಲೀಲಿಕ್ಕಿದೆ. ಗ್ಲೋಬಲೈಸೇಷನ್ಸ್ ಅಂತಾನೆ ಹೇಳ್ತೇವೆ. ಇಂಡಸ್ಟ್ರಿಯಲೈಸೇಷನ್, ವೆಸ್ಟರ್ನೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಐಸೇಷನ್ಸ್ ಅಂತಾರೆ. ಈ ಗ್ಲೋಬಲೈಸೇಷನ್ ಏನಿದೆ, LPG ಅಂತಾನೂ ಕರೀತಾರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ಈ ಮೂರು ಪ್ರಕ್ರಿಯೆಗಳು ಬಹಳ ಪ್ರಮುಖವಾದವುಗಳು. ಅದರಲ್ಲಿ ನಮಗೆ ಸಮಾಜಶಾಸ್ತ್ರದಲ್ಲಿ ಅನ್ವಯವಾಗುವುದು ಗ್ಲೋಬಲೈಸೇಷನ್, ಜಾಗತೀಕರಣವನ್ನು ಕುರಿತು ಕಲೀಲಿಕ್ಕಿದೆ. ಜಾಗತೀಕರಣ ಅಂದ್ರೇನು, ಗ್ಲೋಬಲ್ ವಿಲೇಜ್ ಅಂತ ಕರೀತಾರೆ. ಇವತ್ತು ಇಡೀ ಜಗತ್ತೇ ಒಂದು ಹಳ್ಳಿಯಾಗಿದೆ ಅಂತಂದರೆ ಅಷ್ಟೊಂದು ಸಂಪರ್ಕ ವ್ಯವಸ್ಥೆ ಸುಧಾರಣೆಯಾಗಿದೆ ಅಂಥೇಳಿ. ಈ ಜಾಗತೀಕರಣ ಮತ್ತು ಸಮಾಜ ಕಲ್ಯಾಣ ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತ, ಹೇಗೆ ಒಂದರ ಮೇಲೆ ಇನ್ನೊಂದು ಅವಲಂಬನೆಯಾಗಿದೆ ಅಂತ. ಜಾಗತೀಕರಣ ಹೆಚ್ಚಾದ ಹಾಗೆ ಸಮಾಜ ಕಲ್ಯಾಣ ಆಗ್ತಾ ಇದೆ, ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ, ಸಮಾಜಗಳು ಸುಧಾರಣೆ ಆಗ್ತಾ ಇದೆ, ಪರಿವರ್ತನೆಗಳು ಸಮಾಜದಲ್ಲಿ ಸಂಭವಿಸ್ತಾ ಇವೆ. ಸೊ ಜಾಗತೀಕರಣ ಮತ್ತು ಸಮಾಜ ಕಲ್ಯಾಣವನ್ನು ಕುರಿತು ಕಲೀಲಿಕ್ಕಿದೆ ಚಾಪ್ಟರ್ 19 ಕೊನೆಯ ಟಾಪಿಕಲ್ಲಿ. ವಿದ್ಯಾರ್ಥಿಗಳೇ, ಈ 3 ಯೂನಿಟ್ಗಳನ್ನು ನೀವು ಪೇಪರ್ 2ದಲ್ಲಿ, ಪತ್ರಿಕೆ 2 DSCC ಪೇಪರ್ 2ನಲ್ಲಿ ಕಲಿತೀರಾ. ಇಷ್ಟು ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತೇನೆ. ಇಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ವೇವ್ಸ್ ಅಂಥೇಳಿ. ಸೋಷಿಯಲ್ ವೇವ್ಸ್ ಎಂಬ ನನ್ನ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನು ನೀವು ಅಲ್ಲಿ ವೀಕ್ಷಿಸಬಹುದು. ಥ್ಯಾಂಕ್ ಯು.